35 days ಕೋರ್ಸ್ ಇರುತ್ತೆ. ಮಂಡೇ ಟು ಸಾಟರ್ಡೆ ಇರುತ್ತೆ. ಟೈಮಿಂಗ್ಸ್ ಬಂದು 11 to 4 ಇದೆ. ಮೇಡಮ್ ಹಾಗಾದ್ರೆ ನೈಲ್ ಆರ್ಟ್ ಇವ್ರು ಏನ್ ಮಾಡ್ತಾ ಇದಾರೆ ಇದು ಕಾಂಪ್ಲಿಮೆಂಟರಿ, ಇದಕ್ಕೆ ಯಾವುದೇ ರೀತಿ ಫೀಸ್ ತಗೊಂಡಿಲ್ಲ. ಫೀಸ್ ಇಲ್ಲ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಇರೋವರೆಗೂ ಬರ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಮತ್ತೆ ಫೀಸ್ ತಗೋತಾರ ಆ ತರ ಎಲ್ಲ ಏನಿರೋದಿಲ್ಲ. ಅದೊಂದು ಡೌಟ್ಸ್ ಇರುತ್ತೆ ಅವ್ರಿಗೆ. ಒಂದು ಮೇಕಪ್ ಕೋರ್ಸ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಖಂಡಿತವಾಗೂ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು. ಸುಮ್ಮನೆ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡಬೇಡಿ, ಹೊರಗಡೆ ಬನ್ನಿ ಹೆಣ್ಮಕ್ಳು ಆದಷ್ಟು ಯಾರು ಬೇಕಾದ್ರೂ ಬಂದು ಕಲಿಬೋದು. ಅಂದ್ರೆ ನಂಗೊಂದು ಹೇಮ್ ಇತ್ತು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಅಂದ್ರೆ ನನಗೊಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮೈಂಡ್ ಸೆಟ್ ಆಗಿತ್ತು. ಹಂಗಾಗಿ ನಾನು ಯಾರ ಅಂಡರಲ್ಲೂ ಕೆಲಸ ಮಾಡಕ್ ಇಷ್ಟ ಇಲ್ಲ. ಹಾಗಾಗಿ ಒಂದು ಓನ್ ಬಿಸ್ನೆಸ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿದೆ, ಸರ್ಚ್ ಮಾಡಿದೆ. ಸುಮಾರು ಕಡೆ ಒಂದು 7-8 ಮ್ಯಾಮ್ಸ್ ನಂಬರ್ ಎಲ್ಲ ಸಿಕ್ತು. ಬಟ್ ಅದರಲ್ಲಿ 1 lakh, 1.5 lakh, 75,000 ಆ ಥರ ಎಲ್ಲ ಇತ್ತು. ಬಟ್ ನನ್ನ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ. ನಮ್ಮ ಬಡ್ಜೆಟ್ ತಕ್ಕಂಗೆ ನೋಡ್ಬೇಕಲ್ಲ. ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆ. ಜೊತೆಗೆ ಮ್ಯಾಮ್ ಕೂಡ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿ. ಏನ್ ಕೋರ್ಸ್ ಕಲ್ತಿದ್ದೀರಾ ನೀವೀಗ? ಮೇಕಪ್, ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಆಗಿದೆ. ಈಗ ನೈಲ್ ಆರ್ಟ್ ಕಲಿತಾ ಇದ್ದೀನಿ. ಓಕೆ, ಸೂಪರ್. ನನ್ನ ಹೆಸರು ವೇದ ಅಂತ. ನಾನು ಬರ್ತಿರೋದು ದಾಬಸ್ಪೇಟೆಯಿಂದ. ಸರ್ ನನ್ನ ಹೆಸರು ಸುಮಾ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಬಟ್ ನಾನಿರೋದು ಯಲಹಂಕದಲ್ಲಿ. 35,000 ಪೇ ಮಾಡಿದ್ವಿ. ಎಷ್ಟು ದಿನ ಕೋರ್ಸು? ಇದು 35 days ಕೋರ್ಸು. ಪ್ಲಸ್ ನಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಡೌಟ್ಸ್ ಇದ್ರೇನು ಮ್ಯಾಮ್ ಎಕ್ಸ್ಟೆಂಡ್ ಮಾಡಕ್ ರೆಡಿ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೊಂದು ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಒಂದು ಹೊಸ ಕಂಟೆಂಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತೇಳಿ. ಯಾರೆಲ್ಲ ಮೇಕಪ್ ಕೋರ್ಸ್ನ ಕಲಿಬೇಕು ಅಥವಾ ನೀವು ಪರ್ಸನಲಿ ಇವೆಂಟ್ ಏನಾದರೂ ಇದ್ದಾಗ ಮೇಕಪ್ ಏನಾದರೂ ಬೇಕಾದಾಗ ನಿಮ್ಮ ಪರ್ಸನಲ್ ಆಗಿ ಅದನ್ನು ಕೂಡ ಇಲ್ಲಿ ಸರ್ವಿಸ್ ಕೊಡ್ತಾರೆ. ಅದ್ರ ಓನರ್ ಆಗಿರ್ತಕ್ಕಂಥ ಶಿಲ್ಪಾ ಅವರೇ ಇದ್ದಾರೆ. ಅವ್ರ ಹೆಸರಲ್ಲೇ ನಡೀತಾ ಇದೆ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ. ಮೇಡಮ್ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫೈನಲಿ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿಗೆ ಬಂದಿದೀವಿ ಅಲ್ವಾ? ನಿಮ್ಮ ಸ್ಟುಡಿಯೋ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಯಾವ ತರ ಕಲಿಸ್ತಾ ಇದ್ದೀರಾ, ಎಷ್ಟು ದಿನದಲ್ಲಿ ಕಲಿಸ್ತಾ ಇದ್ದೀರಾ, ಏನ್ ಫೀಸ್ ಮಾಡ್ತಾ ಇದ್ದೀರಾ, ಆಲ್ ಓವರ್ ಕರ್ನಾಟಕ ಜನತೆ ಬರ್ಬೋದಾ ಅಥವಾ ಓನ್ಲಿ ಬೆಂಗಳೂರಾ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಸರ್, ಇದು ಬಂದು ಒಂದು ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಅಂತ ಹೇಳಿ. ಸೊ ಇದು ಒಂದು 35 days ಕೋರ್ಸ್ ಇರುತ್ತೆ. ಮಂಡೇ ಟು ಸಾಟರ್ಡೆ ಇರುತ್ತೆ. ಟೈಮಿಂಗ್ಸ್ ಬಂದು 11 to 4 ಇದೆ. ಇದರಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳೋದಾದ್ರೆ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ಕ್ಲಾಸಸ್ ಇದೆ. ಕಾಂಪ್ಲಿಮೆಂಟರಿ ಆಗಿ ಅದು ಕೊಡ್ತಾ ಇರೋಂಥದ್ದು. ಇವಾಗ ನೋಡ್ತಾ ಇರ್ಬೋದು, ನೀವು ಮಾಡ್ತಾ ಇದ್ದಾರೆ ಅವರು. ಇವಾಗ ಆಲ್ರೆಡಿ ಮುಗ್ದಿದೆ ಅವ್ರದ್ದು. ಕೆಲವೊಂದು ಕೋರ್ಸಸ್ ಎಲ್ಲ ಮುಗ್ದಿದೆ. ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಆಗಿದೆ ಅವ್ರದ್ದು. ಇವಾಗ ನೈಲ್ ಆರ್ಟ್ ಮಾಡ್ತಾ ಇದ್ದಾರೆ. ಸೊ ಫ್ಲೋರಲ್ ಮೇಕಿಂಗ್ ಹೇಳ್ಕೊಡ್ತೀವಿ. ಮಾರ್ಕೆಟಿಂಗ್ ಹೇಗೆ ಮಾಡೋದು ಇವಾಗ ಗೊತ್ತಿದೆ ನಿಮ್ಗೆ. ಟ್ರೆಂಡಿಂಗ್ ಅಲ್ಲಿ ಇರೋದೇ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅದನ್ನು ಕೂಡ ಹೇಳ್ಕೊಡ್ತೀವಿ. ಲಾಸ್ಟ್ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಇಷ್ಟು ಇನ್ಕ್ಲೂಡ್ಸ್ ಇರುತ್ತೆ ಕೋರ್ಸಸ್ ಅಲ್ಲಿ. ಯಾವುದೇ ತರ ಮತ್ತೆ ಕನ್ಫ್ಯೂಷನ್ ಆಗೋದ್ ಬೇಡ. ವಿಡಿಯೋ ನೋಡ್ತಿರೋಂಥವ್ರು ಯಾವುದೇ ತರ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲ. ಬ್ಯೂಟಿಷಿಯನ್ ಕೋರ್ಸ್ ಮಾಡಿರೋರು ಇದನ್ನ ಅಪ್ಗ್ರೇಡೇಷನ್ ಮಾಡ್ಕೋಬಹುದು. ಬ್ಯೂಟಿಷಿಯನ್ ಕೋರ್ಸ್ ಅಲ್ಲ, ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಅಂತ ಹೇಳಿ. ಈಗ ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ಬ್ಯಾಂಗ್ಳೂರ್ ಚಂದ್ರ ಲೇಔಟ್ ಅಲ್ವಾ? ಹೌದು. ಓಕೆ ಮೇಡಮ್, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಯಾವ ತರ ಇದೆ ಏನು. ಇವರೆಲ್ಲ ಏನು ಆಲ್ರೆಡಿ ಕೋರ್ಸ್ ನ ಮುಗಿಸಿರೋ ಅಥವಾ ಆಲ್ರೆಡಿ ಇವಾಗ ಮುಗಿತಾ ಬಂತು ಸರ್. ಇವ್ರದ್ದು ಮೇಕಪ್ ಆಗಿದೆ, ಹೇರ್ ಸ್ಟೈಲ್ ಆಗಿದೆ, ಸ್ಯಾರಿ ಡ್ರೇಪಿಂಗ್ ಆಗಿದೆ, ಡಿಫ್ರೆಂಟ್ ಸ್ಯಾರಿ ಡ್ರೇಪಿಂಗ್ ಆಗಿದೆ. ಸೊ ನೆಕ್ಸ್ಟ್ ಇವರಿಗೆ ನೈಲ್ ಆರ್ಟ್ ಕ್ಲಾಸಸ್ ನಡೀತಾ ಇದೆ. ಇದು ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ ಅಂತದ್ದು. ಮೇಡಮ್ ಹಾಗಾದ್ರೆ ನೈಲ್ ಆರ್ಟ್ ಇವ್ರು ಏನ್ ಮಾಡ್ತಾ ಇದಾರೆ ಇದು ಕಾಂಪ್ಲಿಮೆಂಟರಿ, ಇದಕ್ಕೆ ಯಾವುದೇ ರೀತಿ ಫೀಸ್ ತಗೊಂಡಿಲ್ಲ. ಹೇಳಿರ್ತಕ್ಕಂಥ ಕೋರ್ಸ್ ಅಲ್ಲಿ ಎಕ್ಸ್ಟ್ರಾ ನೋಡಿರ್ಬೋದು. ಮೇಕಪ್ ಕೋರ್ಸ್ ಅಂತ ಹೇಳಿದ್ರೆ ಯೂಶಲಿ ಏನ್ ಮಾಡ್ತಾರೆ, ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಅಷ್ಟೇ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಇದನ್ನು ಕೂಡ ಹ್ಯಾಡ್ ಆನ್ ಮಾಡಿದೀವಿ. ನೈಲ್ ಆರ್ಟ್ ಮತ್ತೆ ಫ್ಲೋರಲ್ ಮೇಕಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ. ಫ್ಲೋರಲ್ ಆರ್ಟ್ ಅಂತ ಹೇಳಿದ್ರೆ ಸರ್, ಈಗ ಒರಿಜಿನಲ್ ಫ್ಲವರ್ಸ್ ಬರುತ್ತೆ, ಅದರಲ್ಲಿ ನಾವು ದಿಂಡೆಲ್ಲ ಹೇಗ್ ರೆಡಿ ಮಾಡೋದು, ಬ್ರೋಚಸ್ ಎಲ್ಲ ಹೇಗ್ ರೆಡಿ ಮಾಡೋದು, ಅದರಲ್ಲೂ ಕೂಡ ಅವ್ರು ಅರ್ನ್ ಮಾಡ್ಬೋದು. ಇವನ್ ಅವರು ಇದ್ರಲ್ಲಿ ಕೂಡ ಅರ್ನ್ ಮಾಡ್ಬೋದು. ಇವಾಗ ನೈಲ್ ಆರ್ಟ್ ಕೂಡ ನೈಲ್ ಆರ್ಟಿಸ್ಟೇ ಆಗ್ಬೋದು, ಇಲ್ಲ ಫ್ಲೋರಲ್ ಆರ್ಟಿಸ್ಟೇ ಆಗ್ಬೋದು. ಯಾವ್ದು ಬೇಕಾದ್ರೂ ಅದು ಪ್ರೊಫೆಷನಲ್ ತಗೋಬಹುದು ಅವರು. ಬರೀ ಮೇಕಪ್ ಅಂತಾನೆ ಇಲ್ಲ, ಎಲ್ಲಾನು ಒಂದು ಬ್ರೈಡ್ಗೆ ಏನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಮೇಡಮ್ ಹಾಗಾದ್ರೆ ಇವರೆಲ್ಲ ಏನ್ ಬರೀ ಬೆಂಗಳೂರಿಂದಾನೇ ಬಂದಿರೋರು ಅಥವಾ ಬೇರೆ ಬೇರೆ ಊರಿಂದ ಬಂದಿರೋರು? ಸರ್, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ಕೇರಳ, ಕುಂದಾಪುರ, ಇವಾಗ ಇಲ್ಲಿರುವಂತ ಸ್ಟೂಡೆಂಟ್ಸ್, ವೈಟ್ ಫೀಲ್ಡ್, ತುಂಬಾ ದೂರದಿಂದ ಬರ್ತಾ ಇದಾರೆ ಸರ್. ಓಕೆ ಓಕೆ ಓಕೆ. ಈಗ ಇವರೆಲ್ಲ ಯಾವ ಊರಿಂದ ಬಂದಿರೋರು? ಸರ್, ಅವರು ಅದೇ ಹೇಳಿದ್ನಲ್ಲ, ಕುಂದಾಪುರ. ಓಕೆ ಮೇಡಮ್, ಕುಂದಾಪುರದಿಂದ ಬಂದಿದ್ದೀರಾ?
ಹೌದು ಸರ್. ಎಲ್ಲ ಕಂಫರ್ಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲ ಹೇಳ್ಕೊಡ್ತೀವಿ. ಇಷ್ಟ ಆಗ್ತಾ ಇದೆಯಾ? ತುಂಬ ಇಷ್ಟ ಆಗ್ತದೆ. ಓಕೆ, ಇನ್ನು ಬರ್ತಕ್ಕಂಥವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಹಾಂ ಮಾಡ್ತೀವಿ. ಓಕೆ, ಒಟ್ಟಿಗೆ ನೀವೇನು ಇಲ್ಲಿ ಸೇರಿದಿರೋ ಒಂದು ಖುಷಿ ಇದೆ? ಹಾಂ, ತುಂಬ ಖುಷಿ ಇದೆ. ಕಲಿತಾ ಇದ್ದೀರಾ? ಕಲಿತಾ ಇದ್ದೀವಿ. ಏನು ಕಲಿತಾ ಇದ್ದೀರಾ ಈ ಕೋರ್ಸ್? ನಾವು ಈಗ ಹೇರ್ ಸ್ಟೈಲ್, ಸಾರಿ ಡ್ರಾಪಿಂಗ್, ಮೇಕಪ್, ನೇಲ್ ಆರ್ಟ್ ಈಗ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ, ಕಲಿತಾ ಇದ್ದೀವಿ ಈಗ. ಓಕೆ, ಸೂಪರ್. ಕುಂದಾಪುರದಿಂದ ಬಂದಿರೋದು? ಕುಂದಾಪುರದಿಂದ. ಮತ್ತೆ ಬೇರೆ ಯಾರು ಬಂದಿದ್ದಾರೆ ಮೇಡಮ್ ಇಲ್ಲಿಂದ? ಸರ್ ಕುಂದಾಪುರ ಅವರು ಮಾತಾಡ್ಬೋದು. ಓಕೆ ಮೇಡಮ್, ನೀವೆಲ್ಲಿಂದ ಬಂದಿರೋದು? ಸರ್ ನಾವು ಗುಲ್ಬರ್ಗದಿಂದ ಬಂದಿರೋದು. ಗುಲ್ಬರ್ಗದಿಂದ ಬಂದಿರೋದು. ಓಕೆ ಮೇಡಮ್, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್. ನಾವು ಇಷ್ಟು ಹೇರ್ ಸ್ಟೈಲು ಮತ್ತೆ ಮೇಕಪ್ ಎಲ್ಲ ತುಂಬಾ ಕಲ್ತಿದ್ದೀವಿ. ಈಗ ಸ್ಟಾರ್ಟಿಂಗ್ ನೇಲ್ ಆರ್ಟ್ಸ್ ಹೇಳ್ಕೊಡತ್ತಿದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡತ್ತಾರೆ ಮ್ಯಾಮ್. ಓಕೆ ಓಕೆ ಮೇಡಮ್, ಆಲ್ಮೋಸ್ಟ್ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಓಕೆ, ನಿಮ್ಮಲ್ಲಿ ಇಷ್ಟೆಲ್ಲ ಕೋರ್ಸ್ಗಳಿದ್ದಾವೆ, ಮತ್ತೆ ಬೇರೆ ನಿಮ್ಮ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಬಗ್ಗೆ ಹೇಳೋದಾದ್ರೆ ಇನ್ನೇನಿದೆ? ಸರ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಬೇರೆ ಕಡೆ ಕಂಪೇರ್ ಮಾಡಿದಾಗ ಸೊ ಒಂದಷ್ಟು ಫೀಸ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಫೀಸ್ ಅಂದ್ರೆ ಕೆಲವೊಂದ್ ಕಡೆ ಲ್ಯಾಕ್ಸ್ ಟುಗೆದರ್ ಇದೆ, ನಮ್ಮಲ್ಲೆಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ. ಈಗ ಎಲ್ರಿಗೂ ಕೊಟ್ಟು ಅಷ್ಟು ಕಲೀಲಿಕ್ಕೆ ಆಗಲ್ಲ, ಲಕ್ಷಗಟ್ಟಲೆ ಕೊಟ್ಬಿಟ್ಟು. ಸೊ ನಮ್ದು ರೀಸನಬಲ್ ಪ್ರೈಸ್ ಅಲ್ಲಿ ಇರೋದ್ರಿಂದ ಯಾರು ಬೇಕಾದ್ರೂ ಬಂದು ಕಲಿಬಹುದು ಕೂಡ. ಒಂದು ಏನಂದ್ರೆ 2 ಬ್ರೈಡ್ ಮಾಡಿದ್ರೆ ಬಂದ್ಬಿಡುತ್ತೆ ಅವ್ರಿಗೆ ಅಮೌಂಟ್. ಯೋಚನೆ ಮಾಡೋದ್ ಬೇಡ. ಸುಮ್ನೆ ಇವಾಗ ಹೆಣ್ಮಕ್ಳು ಮನೇಲಿ ಕೂತಿರ್ತಾರಲ್ಲ, ಸುಮ್ನೆ ಏನ್ ಮಾಡೋದು, ಗಂಡನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಕಾಲೇಜ್ಗೆ ಹೋಗ್ತಾ ಇರೋರು ಯಾರು ಬೇಕಾದ್ರೆ ಬಂದು ಕಲಿಬಹುದು ಸರ್. ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. 35,000. ಸೊ ಯಾರು ಬೇಕಾದ್ರೆ ಬಂದು ಕಲ್ತ್ಕೊಂಡು 35,000 ಸರ್. ಎಷ್ಟು ದಿನಕ್ಕೆ ಸರ್? 35 ಡೇಸ್ ಕೋರ್ಸ್ ಇರುತ್ತೆ. ಓಕೆ, ಪರ್ ಡೇ 1000 ರೂಪೀಸ್ ಲೆಕ್ಕಾಚಾರ ಅಲ್ವಾ? 35 ಅನ್ಕೋಬಹುದು ಸರ್. ಹಾಗಂತ ನಾವು ಅವ್ರನ್ನ 35 ಡೇಸ್ಗೆ ಕಳ್ಸಲ್ಲ. ಇನ್ನೊಂದು 5 ಡೇಸ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಕಲಿಬೇಕು. ಕಲಿತೀರಾ ಅಂತ ನಾ ಕೇಳ್ತೀನಿ. ಕಂಫರ್ಟಬಲ್ ಇದೀರಾ? ಇನ್ನೊಂದು 5 ಡೇಸ್ ಏನಾದ್ರು ಬೇಕಾ ನಿಮ್ಗೆ ಪ್ರಾಕ್ಟೀಸ್ ಅಂದ್ರೆ ಬೇಕಾದ್ರೆ 5 ಡೇಸ್ ಎಕ್ಸ್ಟ್ರಾನು ಕೊಟ್ಟು ಕಲಿಸ್ತೀವಿ. ಅದೇನು ಇಶ್ಯೂಸ್ ಇಲ್ಲ. ಓಕೆ, ಈಗ ಕಲಿತಾರೆ, ಇದನ್ನ ಯಾರೆಲ್ಲ ಕಲಿಬಹುದು ಅಂತ ಕೇಳ್ತೀನಿ ಫಸ್ಟ್ ಆಫ್ ಆಲ್. ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಕಪ್ ಅಂಡ್ ಹೇರ್ ಅಂತ ಬಂದ್ರೆ ಲೇಡೀಸೇ ಮೈಂಡಿಗೆ ಬರೋದು, ಅವ್ರಿಗೆ ಸೂಟಬಲ್ ಅಂತ. ಜೆಂಟ್ಸ್ ಕಲೋ ಇದೆಯಾ ಸರ್? ಯಾರು ಬೇಕಾದ್ರೆ ಬಂದು ಕಲಿಬಹುದು. ಜೆಂಟ್ಸ್ ಕೂಡ ಕಲ್ತ್ಕೊಂಡು ಹೋಗಿದ್ದಾರೆ ಕೂಡ ನಮ್ಮ ಬ್ಯಾಚ್ ಅಲ್ಲಿ. ಪ್ರತಿಯೊಂದು ಬ್ಯಾಚ್ ಅಲ್ಲೂ ಇದಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಯಾರೆಲ್ಲ ಕಲಿಬಹುದು ಸರ್? ಎಲ್ಲ 18+ ಆಗಿರ್ಬೇಕು. 18+ ಏಜ್ ಆದವರು 50+ ಇರೋರು ಕಲಿಬಹುದು. ಇವರೇ ಅವರು ಅಂತ ಏನಿದೆ ಸರ್, ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಸುಮ್ನೆ ಏನೋ ಒಂದು ಕಾಟಾಚಾರಕ್ಕೆ ಬರೋದು ಬೇಡ. ಅದನ್ನ ಪ್ರೊಫೆಷನಲ್ ತಗೋತೀವಿ ನಾವು, ಏನೋ ಒಂದು ಮಾಡ್ತೀವಿ ಅಂತ ಅನ್ನೋರಿದ್ರೆ ಇದನ್ನ ಬನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೀವನ ರೂಪಿಸ್ಕೋಬಹುದು. ಹೌದು, ಅವ್ರ ಕೈಯಲ್ಲೇ ಇರುತ್ತೆ ಸರ್ ಎಲ್ಲಾನು ರೂಪಿಸ್ಕೊಳ್ಳೋದು. ಈಗ ಒಂದು ಕಾಲೇಜಲ್ಲಿ ಏನಾಗುತ್ತೆ, ಒಂದಷ್ಟು ಓದಿಸ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ, ಅವ್ರು ಬಿಟ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಇದನ್ನ ಹೇಳ್ತೀವಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಇರೋವರೆಗೂ ಬರ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿ ಮತ್ತೆ ಫೀಸ್ ತಗೋತಾರ ಆ ಥರ ಎಲ್ಲ ಏನಿರೋದಿಲ್ಲ. ಅದೊಂದು ಡೌಟ್ಸ್ ಇರುತ್ತೆ ಅವ್ರಿಗೆ, ಫೀಸ್ ತಗೊಂಡ್ಬಿಡ್ತಾರ ಮೇಡಮ್ ಹಾಗೆ ಹೇಗೆ ಅಂತ. ಯಾವುದೇ ರೀತಿ ಆ ಥರ ಇರೋದು, ಏನೇ ಡೌಟ್ಸ್ ಇದ್ರು ಯಾವಾಗ ಬೇಕಾದ್ರೂ ನಾನು ಕಾಲ್ ಕೂಡ ಮಾಡ್ಬೋದು ಅವರು, ಮತ್ತೆ ವಿಸಿಟ್ ಕೂಡ ಮಾಡ್ಬೋದು ಸ್ಟುಡಿಯೋಗೆ. ಓಕೆ, ಮತ್ತೆ ಈ ಸ್ಟುಡಿಯೋದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀರಾ? ಅಂದ್ರೆ ಏನೆಲ್ಲ ಸೌಲಭ್ಯಗಳಿದಾವೆ ಇಲ್ಲಿ? ಸರ್ ಪ್ರತಿಯೊಂದನ್ನು ನಾವು ಅವ್ರಿಗೆ ಏನ್ ಹೇಳ್ತಾರೆ, ಪ್ರಾಕ್ಟೀಸಿಗೆ ಬೇರೆ ಕಡೆ ಎಲ್ಲ ಅದು ತಗೊಂಡ್ ಬನ್ನಿ ಇದು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ನಮ್ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತೀವಿ. ಅದು ತಗೊಂಡ್ ಬನ್ನಿ ಇದೆಲ್ಲ ಹೇಳಲ್ಲ. ಬಂದಾದ ನಂತರ ಒಂಥರ ಹೇಳೋದು, ಬರಕ್ ಮುಂಚೆ ಒಂಥರ ಆ ಥರ ಎಲ್ಲ ಹೇಳಲ್ಲ. ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ಬಿಟ್ಟಿರ್ತೀನಿ, ಇದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರೇನು ತರೋಂಗಿರಲ್ಲ. ಬರುವಾಗ ಒಂದು ಸ್ಯಾರಿ ಒಂದು ತಗೊಂಬಂದ್ರೆ ಸಾಕಾಗುತ್ತೆ ಸರ್. ಬಿಕಾಸ್ ಅವ್ರ ಸೈಜಿಗೆ ಇರುತ್ತೆ, ನಾನು ಎಲ್ರಿಗೂ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಬಿಟ್ರೆ ಪ್ರತಿಯೊಂದಕ್ಕೂ ನಾನೇ ಪ್ರೊವೈಡ್ ಮಾಡ್ತೀನಿ, ಏನು ತರೋಂಗಿರಲ್ಲ. ಈಗ ಮೇಕಪ್ ಅಂತ ಬಂದಾಗ ಮೆಟೀರಿಯಲ್ಸ್ ಯಾವ್ದೆಲ್ಲ ಯೂಸ್ ಮಾಡ್ತೀರಾ ಮೇಡಮ್? ಸರ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೇ ಯೂಸ್ ಮಾಡೋದು. ಇವನ್ ಯಾವ ಮೇಕಪ್ ಮಾಡಿದ್ರು ಅಷ್ಟೇ. ಸೊ ಈಗೇನೋ ಲೋಕಲ್ ಅಲ್ಲಿ ಲ್ಯಾಕ್ಮಿ ಸಿಗುತ್ತೆ, ಅದು ಸಿಗುತ್ತೆ, ಆ ತರ ಎಲ್ಲ ಯೂಸ್ ಮಾಡಿದ್ರೆ ಸರ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೇ ಇರುತ್ತೆ. ಓಕೆ, ಇದನ್ನ ಕಲಿಯೋದ್ರಿಂದ ಏನು 1000 ರೂಪಾಯಿ ಗಳಿಸ್ಬೋದಾ ಅಥವಾ ಲಕ್ಷಾಂತರ ರೂಪಾಯಿ ಗಳಿಸ್ಬೋದಾ? ಯಾವ ತರ ಗಳಿಸ್ಬೋದು ಸರ್? ಏನಾಗುತ್ತೆ, ಸಮ್ಟೈಮ್ ಕಲಿತಾರೆ ಬಿಟ್ಬಿಡ್ತಾರೆ. ಏನೋ ಪ್ರಾಡಕ್ಟ್ ತೊಳಕ್ಕೆ ದುಡ್ಡಿರಲ್ಲ, ಏನೋ ಒಂದು ಮನೇಲಿ ಇಶ್ಯೂಸ್ ಇರುತ್ತೆ ಆ ಥರ. ಇವಾಗ ಹೆಂಗೆ ಕಲೀಲಿಕ್ಕೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಅದಕ್ಕೂ ಹಂಗೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಅವ್ರ ಪರ್ಸನಲ್ ಯೂಸ್ಗೆ ತಗೋಬೇಕಾಗುತ್ತೆ. ಸೊ ಕಲ್ತ್ಬಿಟ್ಟು ಬಿಟ್ಬಿಡ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಕಲ್ತ್ಬಿಟ್ಟೆ, ಇನ್ನೇನು ತಗೊಳಕ್ ದುಡ್ಡಿಲ್ಲ ಆ ಥರ ಅಂತ. ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ದು ಕೈ ಕುತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತಾರೆ. ಸೊ ನಾನು ಹೇಳೋದು, ಕಲ್ತ್ ಮೇಲೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಕೈ ಕುತ್ಕೊಳ್ಳುತ್ತೆ ಅವ್ರಿಗೆ, ಚೆನ್ನಾಗಿ ಮಾಡ್ಬೋದು. ಎಲ್ಲೆಲ್ಲ ಕೆಲಸ ಮಾಡ್ಬೋದು ಇದು?
ಯಾವ್ಯಾವ ಫೀಲ್ಡ್ ಅಲ್ಲಿ ಮಾಡ್ಬೋದು ಇದನ್ನ ಒಂದೇ ಫೀಲ್ಡ್ ಸರ್. ಪ್ರೊಫೆಷನಲ್ ಮೇಕಪ್ ಅಂದ್ರೆ ಒಂದು ಬ್ರೈಡ್ಗೆ ಏನ್ ರೆಡಿ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀವಿ. ಓಕೆ. ಇದರಲ್ಲಿ ಸುಮಾರು ಮೇಕಪ್ ಬರುತ್ತೆ, ಟೈಪ್ಸ್ ಆಫ್ ಮೇಕಪ್ ಬರುತ್ತೆ. HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು, ಸಿಂಪಲ್ ಮೇಕಪ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಇದೇ ಇದೆ ಅಂತ ಐಡ್ ಮಾಡೋದೇನಿಲ್ಲ, ಏನಿದೆ ನಮ್ಗೆ ಗೊತ್ತು, ಇಷ್ಟು ವರ್ಷದಲ್ಲಿ ನಾವ್ ಏನ್ ಕಲ್ತಿದೀವಿ, ಅಪ್ಗ್ರೇಡೇಷನ್ ಮಾಡ್ಕೊಂಡಿದೀವಿ, ಅದನ್ನೆಲ್ಲ ಹೇಳ್ಕೊಡ್ತೀವಿ. ಓಕೆ. ಮತ್ತೆ ಬೇರೆ ಊರಿಂದ ಬರ್ತಕ್ಕಂಥವ್ರಿಗೆ ಉಳ್ಕೊಳೋದು, ಊಟದ ವ್ಯವಸ್ಥೆ ಯೋಚನೆ ಮಾಡೇ ಮಾಡ್ತಾರೆ ಅದನ್ನ? ಹೌದು ಸರ್. PG-ಯಲ್ಲಿ ಯಾವ ತರ ಇದೆ? ಅವ್ರುಗಳು ಬಂದು PG-ಯಲ್ಲಿ ಇಟ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. PG ನಿಯರ್ ಬೈ ನಮ್ದು ಅಕಾಡೆಮಿ ಅಕ್ಕಪಕ್ಕ. ಸಜೆಸ್ಟ್ ಮಾಡ್ತೀರಾ? ಹೌದು, ಖಂಡಿತವಾಗ್ಲೂ ಮಾಡ್ತೀವಿ. ಹಲೋ ಮೇಡಮ್, ಈಗ 35,000ಕ್ಕೆ 35 ಡೇಸ್ ಕೋರ್ಸ್. ಹೌದು ಸರ್. ಇದ್ರಾಗ 8,000 ವರ್ತ್ ಆಫ್ ಗುಡ್ಡಿಸ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ, ಅವ್ರಿಗೊಂದು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು. ಅದು ಸರ್ ಏನ್ ಬೇಕಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಏನ್ ನೀಡಿದೆ ಇಲ್ಲಿ ಬಂದ್ಮೇಲೆ. 8,000 ರೂಪಾಯಿ ವರ್ತ್ ಇರ್ತಕ್ಕಂಥ ವರ್ತ್ ಆಫ್ ಗುಡ್ಡಿಸ್ ಬ್ಯಾಗ್ ಕೂಡ ಪ್ರೊವೈಡ್ ಅಂದ್ರೆ 35 ಅಂದ್ರೆ 27,000 ರೂಪಾಯಿ ಲೈಕ್ ಅಷ್ಟಾಗುತ್ತೆ, ಫೀಸ್ ಆಗುತ್ತೆ ಅಲ್ವಾ? ಉಳಿದಿದ್ ನೀವು ಮೆಟೀರಿಯಲ್ ಕೊಡ್ತೀರಾ? ಅಂದ್ರೆ ಅದು ನಾವು ಕಾಂಪ್ಲಿಮೆಂಟರಿ ಕೊಡ್ತಾರಂತ. ಓಕೆ. ಈಗ ಲಿಮಿಟ್ಸ್ ಏನಾದ್ರೂ ಇದೆಯಾ? ಇಷ್ಟೇ ಜನ ಸರ್? 10 to 15 ಮೆಂಬರ್ಸ್ ಅಷ್ಟೇ. 10 ರಿಂದ 15 ಜನ ಮಾತ್ರ. ಹೌದೌದು. ಯಾಕಂದ್ರೆ ನೋಡ್ತಾ ಇದೀವಿ. ಹೌದು, ಇಷ್ಟೇ. ಅಂದ್ರೆ ಏನಾಗುತ್ತೆ ಅಂದ್ರೆ ಏನ್ ಹೇಳ್ತಾರೆ, ಅದು ತುಂಬಾ ತಗೊಂಡ್ಬಿಟ್ಟು ಒಂಥರ ಗಜಿ ಬಿಜಿ ಆ ತರನು ಆಗ್ಬಿಡುತ್ತೆ. ಸೊ ಹಂಗಾಗಿ ಒಂದಷ್ಟು ಲಿಮಿಟೆಡ್ ಸೀಟ್ ಮಾತ್ರ. ಮತ್ತೆ ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಈ ಫೀಲ್ಡಿಗೆ ಬಂದು? ಸರ್ 6.5 years ಆಯ್ತು ಪ್ರಾಬಬ್ಲಿ ಅನ್ಕೋತೀನಿ. ಸೊ ಇವಾಗ ಅಕಾಡೆಮಿ ಮಾಡಿ 2.5 years ಆಯ್ತು. ಈ ಕೆಲವು ಕಡೆ ಯೂಶುವಲ್ ಆಗಿ ಮೂವಿ ಅಂತ ಬಂದ್ರೆ, ಸೀರಿಯಲ್ ಅಂತ ಬಂದ್ರೆ, ಕೆಲವು ಫಂಕ್ಷನ್ ಅಂತ ಬಂದ್ರೆ ಅವಾಗ್ಲೂ ನಿಮ್ಮಂತವ್ರು ಬೇಕೇ ಬೇಕು. ಅದೆಲ್ಲ ಇವ್ರು ಆಯ್ಕೆ ಮಾಡ್ಕೋಬಹುದಲ್ಲ ಅಲ್ವಾ? ಆಯ್ಕೆ ಮಾಡ್ಕೋಬಹುದಲ್ಲ ಇವರು? ಖಂಡಿತ. ಲಾಸ್ಟ್ ಬ್ಯಾಚ್ ಅಲ್ಲಿ ನಮ್ದು ಹುಡುಗಿರು ಇಬ್ರು ಮಾಡ್ತಾ ಇದಾರೆ, ಸೀರಿಯಲ್ ಅಲ್ಲಿ, ಮೂವೀಸ್ ಅಲ್ಲೆಲ್ಲ ಮಾಡ್ತಾ ಇದಾರೆ, ಮೇಕಪ್ ಮಾಡ್ತಾ ಇದಾರೆ, ಅಲ್ಲೂ ಕೂಡ ಹೋಗಿ. ಓಕೆ. ಓಕೆ ಮೇಡಮ್, ಇನ್ನೊಂದ್ಸರಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಅಂತಕ್ಕಂಥವ್ರಿಗೆ ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿಲಿ ಏನೆಲ್ಲ ಕೋರ್ಸ್ ನ ಕಲಿಸ್ತಾ ಇದ್ದೀರಾ? 35 ಡೇಸ್. ಓಕೆ. ಏನೆಲ್ಲ ಕೋರ್ಸ್ ನ ಕಲಿಸ್ತಾ ಇದ್ದೀರಾ ಅದನ್ನ ಹೇಳ್ಬಿಡಿ ಸರ್. ಇದು ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್. ಅವಾಗಲೇ ಹೇಳ್ದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ. ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಅಂದ್ರೆ ಈಗ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಸ್ವಲ್ಪ ಅವ್ರು ಸಣ್ಣ ಇದ್ದಾರೆ, ಸೊ ಅವ್ರ ಮೆಜರ್ಮೆಂಟ್ಗೆ ಹೇಗೆ ತಗೊಳ್ಳೋದು, ನಮ್ಮ ಎಲ್ರಿಗೂ ಒಂದೇ ತಗೊಳಕ್ ಆಗಲ್ವಲ್ಲ. ಸೊ ಅದ್ರಲ್ಲಿ ಕೂಡ ಮುಂಚಿತವಾಗಿ ಹೇಗೆ ರೆಡಿ ಮಾಡಿ ಇಟ್ಕೋಬಹುದು ನಾವು ಬಾಕ್ಸ್ ಫೋಲ್ಡಿಂಗ್ ಅನ್ನೋದು ಹೇಳ್ಕೊಡ್ತೀವಿ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ. ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ಕೂಡ ಇದೆ, ಫ್ಲೋರಲ್ ಮೇಕಿಂಗ್ ಇದೆ, ಲಾಸ್ಟ್ ಅಲ್ಲಿ ಸರ್ಟಿಫಿಕೇಶನ್ ಕೂಡ ಇಶ್ಯೂ ಮಾಡ್ತೀವಿ. ಇಷ್ಟು ಇನ್ಕ್ಲೂಡ್ಸ್ ಇರುತ್ತೆ ಕೋರ್ಸಸ್ ಅಲ್ಲಿ. ಈಗ ಲೆಕ್ಕಾಚಾರ ಕರೆಕ್ಟ್ ಇನ್ನು ಹೇಳ್ಬೇಕಂದ್ರೆ ನೀವು ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾ ಇದ್ರೆ ನಾನು ನೋಡಿದಾಗ ಅರ್ಥ ಮಾಡ್ಕೋಬೇಕಂದ್ರೆ ಈ ಫಂಕ್ಷನ್ ಇರುತ್ತೆ, ಮದ್ವೆ ಇರುತ್ತೆ, ಸ್ಯಾರಿ ಯಾವ ತರ ಉಟ್ಕೋಬೇಕು ಅನ್ನೋದು ಕೂಡ ಕಲ್ಸ್ಕೊಡ್ತೀರಾ. ಮತ್ತೆ ಏರಿಗ್ ಸಂಬಂಧಪಟ್ಟಿದ್ದು ಯಾವ ತರ ಡಿಸೈನ್ ಮಾಡ್ಬೋದು ಅನ್ನೋದು ಕೂಡ ಕಲ್ಸ್ಕೊಡ್ತೀರಾ. ಪ್ಲಸ್ ಒಂದು ಫೇಸ್ ಆ ಇವೆಂಟ್ ಗೆ, ಆ ಫಂಕ್ಷನ್ ಗೆ ಯಾವ ತರ ಲುಕ್ ಆಗಿ ಚೆನ್ನಾಗಿ ಕಾಣಬೇಕು ಅದನ್ನು ಕೂಡ ಮಾಡ್ಕೊಡ್ತೀವಿ. ಯಾವುದೇ ಇವೆಂಟ್ ಇದ್ರು ಬ್ರೈಡಲ್ ಮೇಕಪ್ ಹೋಗ್ತೀವಿ, ಅದು ಕೂಡ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಕಲಿಸ್ತೀರಾ. ಅದೇ ಮೇನ್ ಸಬ್ಜೆಕ್ಟ್ ಅಲ್ವಾ ಮೇಡಮ್? ಇಷ್ಟು 35,000 ರೂಪಾಯಿ ಫೀಸ್. ವರ್ತ್ ಆಫ್ 8,000 ರೂಪೀಸ್ ಐಟಮ್ ನ ಅವರಿಗೆ ಕೊಡ್ತೀರಾ, ಏನ್ ವರ್ತ್ ಇದೆಯೋ ಅದು ಅಲ್ವಾ ಮೇಡಮ್? ಮತ್ತೆ ಇದು ನೈಲ್ ಆರ್ಟ್ ಎಲ್ಲ ಇದೆಯಲ್ಲ, ಇದೆಲ್ಲ ಫ್ರೀ ಆಗಿ ನೀವು ಕಲಿಸ್ತಾರ? ಅದಕ್ಕೆ ಫೀಸ್ ತಗೊಂಡಿಲ್ಲ? ಇಲ್ಲ ಸರ್, ಅದು ಯಾವುದೇ ತರ ಫೀಸ್ ಇಲ್ಲ, ಇನ್ಕ್ಲೂಡ್ ಮಾಡಿರೋದು ಅದನ್ನ ಅಷ್ಟೇ. ಈ ಬ್ಯಾಚ್ ಯಾವಾಗ ಮುಗಿಯುತ್ತೆ ಸರ್? ಇನ್ನೇನು ಇದು ಡಿಸೆಂಬರ್ 20th ಹಂಗೆ ಮುಗಿಯುತ್ತೆ. ಇನ್ನು 23rd ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಜಾಯ್ನ್ ಆಗೋರು ಇದ್ರೆ ಆಗ್ಬೋದು. ಈ ವಿಡಿಯೋ ನೋಡಿ ಯಾರಾದ್ರೂ ಜಾಯ್ನ್ ಆಗೋರು ಇದ್ರೆ ಆಗ್ಬೋದು. ಪ್ರತಿ ತಿಂಗಳು ನಮ್ದು 35 ಡೇಸ್ಗೆ ಒಂದು ಕೋರ್ಸ್ ಇರುತ್ತೆ ಸರ್. ಅಷ್ಟು ಪ್ರತಿ ತಿಂಗಳು ಇರುತ್ತೆ. ತಮ್ಮ ಹೆಸರು ಮೇಡಮ್? ಅಶ್ವಿನಿ ಅಂತ ಸರ್. ಅಶ್ವಿನಿ, ಎಲ್ಲಿಂದ ಬಂದಿರೋದು? ನಾವು ಬ್ಯಾಂಗ್ಳೂರಿಂದಾನೆ. ಇಲ್ಲ, ಬೆಂಗಳೂರು ಯಾವ ಏರಿಯಾ? ನೇಟಿವ್ ಪ್ಲೇಸ್ ಬ್ಯಾಂಗ್ಳೂರೇ, ಪೀಣ್ಯ ಸೆಕೆಂಡ್ ಸ್ಟೇಜ್. ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ. ಇದು ಹೇಗೆ ಗೊತ್ತಾಯ್ತು ಶಿಲ್ಪಾ ಮೇಕಪ್ ಅಂಡ್? ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡಿದೆ, ಯಾಕಂದ್ರೆ ನಂಗೊಂದು ಹೇಮ್ ಇತ್ತು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಅಂದ್ರೆ ನನಗೊಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮೈಂಡ್ ಸೆಟ್ ಆಗಿತ್ತು. ಹಂಗಾಗಿ ನಾನು ಯಾರ ಅಂಡರಲ್ಲೂ ಕೆಲಸ ಮಾಡಕ್ ಇಷ್ಟ ಇಲ್ಲ, ಹಾಗಾಗಿ ಒಂದು ಓನ್ ಬಿಸ್ನೆಸ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿದೆ, ಸರ್ಚ್ ಮಾಡಿದೆ. ಸುಮಾರು ಕಡೆ ಒಂದು 7-8 ಮ್ಯಾಮ್ಸ್ ನಂಬರ್ ಎಲ್ಲ ಸಿಕ್ತು. ಬಟ್ ಅದರಲ್ಲಿ 1 lakh, 1.5 lakh, 75,000 ಆ ಥರ ಎಲ್ಲ ಇತ್ತು. ಬಟ್ ನನ್ನ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ, ನಮ್ಮ ಬಡ್ಜೆಟ್ ತಕ್ಕಂಗೆ ನೋಡ್ಬೇಕಲ್ಲ. ಸರಿ ಆಯ್ತಂತ ಶಿಲ್ಪಾ ಮ್ಯಾಮ್ದು ನಮಗೆ ಸಿಕ್ತು. ಸರಿ ಅಂದ್ಬಿಟ್ಟು 35,000 ಆರಾಮಾಗಿ ಕಲಿಬೋದಲ್ವಾ ಅಂದ್ಬಿಟ್ಟು ನಾನು ಮ್ಯಾಮ್ಗೆ ಕಾಲ್ ಮಾಡಿದೆ. ಸರಿ ಬನ್ನಿ ಆಯಿತು, ಜಾಯಿನ್ ಆಗಿ ಹೇಳ್ಕೊಡ್ತೀನಿ ಅಂತ. ಮ್ಯಾಮ್ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ನಾನು ಟು ಬಿ ಫ್ರ್ಯಾಂಕ್ ಆಗಿ ಮಾತಾಡ್ತೀನಿ, ಅದರಲ್ಲಿ ಏನಿದೆ ಸರ್, ಬಂದ ಮೇಲೆ ಇದಾಗೋಕ್ಕಿಂತ ಟು ಬಿ ಫ್ರ್ಯಾಂಕ್ ಇಂಗ್ಲೀಷ್ ಅಷ್ಟು ಬರಲ್ಲ, 0 ನಾಲೆಡ್ಜಿಂದ ಬೇಕಾದರೂ ಕಲಿಬೋದು ಅಂತ ನನಗೆ ಈ ಅಕಾಡೆಮಿ ಬಂದಮೇಲೆ ಗೊತ್ತಾಗಿದೆ ಸರ್. ಮ್ಯಾಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, 10 ಸತಿ ಕೇಳಿದ್ರು ಹೇಳ್ಕೊಡ್ತಾರೆ, ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗು ನಾವು ಒಂದು ಸ್ಕೂಲಿಗೆ ಹೆಂಗ್ ಭಯ ಆಗುತ್ತಲ್ವಾ, ಸೊ ಸ್ಟಾರ್ಟಿಂಗು ಒಂದು ಕೋರ್ಸ್ ಕಲಿಯೋದು ನಿಮ್ಗೆ ಭಯ ಆಗೇ ಆಗುತ್ತೆ. ಭಯದಲ್ಲೇ ಬಂದ್ವಿ ನಾವು, ಹೆಂಗೋ ಏನೋ ಎಷ್ಟು ಸತಿ ಕೇಳಿದ್ರೆ ಹೇಳ್ಕೊಡ್ತಾರಾ ಏನಂತಾರೆ, ಯಾಕಂದ್ರೆ 0% ನಾಲೆಡ್ಜ್ ಇಂದ ನಾನು ಬಂದಿರೋದು.
ಓಕೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಮ್ ಅಷ್ಟು ಸಪೋರ್ಟ್ ಬೇರೆ ಎಲ್ಲೋದ್ರೂ ಸಿಗಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಬಂದಿದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. 10 ಸತಿ ಕೇಳಿದ್ರೆ ಹೇಳ್ಕೊಡ್ತಾರೆ, ಖುಷಿಯಾಗಿ ಹೇಳ್ಕೊಡ್ತಾರೆ. ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕಂದ್ರೆ ಹೋಗ್ಬೇಕಾದ್ರೆ ತುಂಬಾ ಫೀಲ್ ಆಗುತ್ತೆ ನಮ್ಮ ಮ್ಯಾಮ್ ಬಿಟ್ಟು ಹೋಗಕ್ಕೆ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾ ಸರ್, ನನ್ನ ಹೆಸರು ಸಹನಾ ಅಂತ. ಎಲ್ಲಿಂದ ಬಂದಿರೋದು? ನಾನು ಕೆಂಗೇರಿಯಿಂದ ಬಂದಿದ್ದೀನಿ ಸರ್. ಎಲ್ಲಿ ನೋಡ್ಕೊಂಡ್ ಬಂದ್ರಿ? ಸರ್ ನಾನು ಯೂಟ್ಯೂಬ್ ನೋಡ್ಕೊಂಡು ಬಂದಿರೋದು. ಸೊ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಇದ್ ನೋಡಿ ಅವತ್ತಿನ ದಿನಾನೇ ನಾನು ಜಾಯ್ನ್ ಆಗಿದ್ದು. ಮ್ಯಾಮ್ ನ ಒಂದ್ಸಲ ಫೋನ್ ಮಾಡಿದೆ. ಅವ್ರು ಫೋನ್ ಮಾಡಿದ ತಕ್ಷಣ ಮಾತಾಡಿದ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು. ಫೋನ್ ಎತ್ತಿದ ತಕ್ಷಣ ಹಲೋ ಪುಟ ಅಂತ ಅಂದ್ರು. ಸೊ ಯಾರು ಈ ತರ ಮಾತುಗಳು ಹೇಳಲ್ಲ. ಆಮೇಲೆ ನಮ್ಮನ್ನೆಲ್ಲ ಮಕ್ಳು ತರ ಟ್ರೀಟ್ ಮಾಡ್ತಾರೆ. ಬನ್ನಿ ಮಕ್ಳ, ಇಲ್ಲಿ ಬನ್ನಿ ಮಕ್ಳ, ಈ ತರ ಎಲ್ಲ ಮಾತುಗಳು ತುಂಬಾ ಇಷ್ಟ ಆಗಿ ನಾನು ಜಾಯ್ನ್ ಆದೆ. ಮತ್ತೆ ಪ್ರತಿದಿನ ಎವ್ರಿ ಡೇ ಇದೆಲ್ಲ ಆದ್ಮೇಲೆ ಕೋರ್ಸ್ ಎಲ್ಲ ಹೇಳ್ಕೊಟ್ಮೇಲೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಕೂಡ ಇರುತ್ತೆ. ಅದು ಕೂಡ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಎಷ್ಟು ದಿನ ಆಯ್ತು ನೀವು ಜಾಯ್ನ್ ಆಗಿ? ನಾನು ಜಾಯ್ನ್ ಆಗಿ 30 to 35 ಡೇಸ್ ಆಯ್ತು. 30 ಡೇಸ್ ಆಗಿದೆ ಅಲ್ವಾ? ಒಟ್ಟಿಗೆ ಕಲ್ತಿದ್ದೀರಾ? ಕಾನ್ಫಿಡೆನ್ಸ್ ಇದೆಯಾ ಹೊರಗಡೆ ಹೋಗಿ ಜೀವನ ಮಾಡ್ತೀನಿ ಅಂತ? ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆ. ಜೊತೆಗೆ ಮ್ಯಾಮ್ ಕೂಡ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿ. ಏನ್ ಕೋರ್ಸ್ ಕಲ್ತಿದ್ದೀರಾ ನೀವೀಗ? ಮೇಕಪ್, ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರೇಪಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಆಗಿದೆ. ಈಗ ನೈಲ್ ಆರ್ಟ್ ಕಲಿತಾ ಇದ್ದೀನಿ. ಓಕೆ, ಸೂಪರ್. ಸರ್ ನನ್ನ ಹೆಸರು ಸುಮಾ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಬಟ್ ನಾನಿರೋದು ಯಲಹಂಕದಲ್ಲಿ. ಸರ್ ನಾನು 15 years ಎಕ್ಸ್ಪೀರಿಯೆನ್ಸ್ ಇದು ಬ್ಯೂಟಿಷಿಯನ್ ಆಗಿದೆ. ಬಟ್ ಇದು ಕೂಡ ನನಗೆ ಮೇಕಪ್ ಕೋರ್ಸ್ ಕಲಿಬೇಕು ನನ್ನ ಲೈಫಲ್ಲಿ ಅಂತ ತುಂಬ ನನಗೆ ಆಸೆ ಇತ್ತು. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿ ತುಂಬ ನೋಡಿದ್ದೀನಿ. 15 yearsಯಿಂದ ನೋಡ್ತಾನೆ ಸರ್ಚ್ ಮಾಡ್ತಾ ಇದ್ದೆ. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗ ತುಂಬ ಇಂಟ್ರೆಸ್ಟ್ ಬಂದು ನಾನು ಶಿಲ್ಪಾ ಮೇಡಮ್ದು ವಿಡಿಯೋ ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಿಂದನೇ ಕ್ಲಾಸ್ಗಂತಲೇ ಬಂದೆ. ಜಸ್ಟ್ ಒಂದು ಫೋನ್ ಕಾಲ್ ಮಾತಾಡಿದ್ದೆ ಅಷ್ಟೇ ಮ್ಯಾಮ್ ಜೊತೆ. ನಾನು ಇಲ್ಲಿ ಬಂದು ನೋಡ್ಕೊಂಡು ಆ ಥರ ಏನೂ ಮಾಡಿಲ್ಲ, ಕ್ಲಾಸ್ಗೆ ಡೈರೆಕ್ಟಾಗಿ ಬಂದೆ. ಬಟ್ ಇವಾಗ ತುಂಬ ಕಲ್ತಿದ್ದೀವಿ ಸರ್. ತುಂಬ ಅಂದರೆ ತುಂಬ ಕಲ್ತಿದ್ದೀವಿ. ಲೈಫಲ್ಲಿ ತುಂಬ ಕಲ್ತಿದ್ದೀವಿ ಸರ್ ಇಲ್ಲಿ ಬಂದು. ಫೋನ್ ಕನೆಕ್ಷನ್ ನಮಗೂ ಇನ್ಸ್ಟಾಗ್ರಾಮ್ ಯಾವ ಥರ, ಫೇಸ್ಬುಕ್ ಯಾವ ಥರ ಯೂಸ್ ಮಾಡ್ಬೇಕಂತ ಸಮೇತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದು ನಾವು ತುಂಬ ಕಲ್ತಿದ್ದೀವಿ. ಮೇಕಪ್ ಕೋರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮೇಡಮ್ಮು. ಲೈಫಲ್ಲಿ ನಾವಿನ್ನೂ ಮುಂದೆ ಚೆನ್ನಾಗಿರ್ಬೇಕು ಅಂತೇಳಿ ನನಗೆ ಇನ್ನೂ ತುಂಬ ಇದಿದೆ. ಬಟ್ ಮಾಡ್ತೀವಿ ಸರ್, ತುಂಬ ಇಂಟ್ರೆಸ್ಟ್ ಇದೆ ಸರ್. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಅವ್ರು ಸಿಕ್ಕಿರೋದೇ ನಮ್ಮ ಅದೃಷ್ಟ ಅನ್ಕೊತೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನನ್ನ ಹೆಸರು ವೇದ ಅಂತ. ನಾನು ಬರ್ತಿರೋದು ದಾಬಸ್ಪೇಟೆಯಿಂದ. ಫಸ್ಟು ನಾನು ಇಲ್ಲಿ ಬಂದು ಅಕಾಡೆಮಿ ನೋಡ್ಕೊಂಡೇ ಹೋಗಿದ್ದೆ. ಆಮೇಲೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೆ ಮೇಕಪ್ ಕೋರ್ಸ್ ಬಗ್ಗೆ. ಮತ್ತು ಮ್ಯಾಮ್ದು ನೋಡಿ ನಾನು ಇಲ್ಲಿಗೆ ಬಂದು ಜಾಯ್ನ್ ಆದೆ. ನಾನೇ ಬಂದು ನೋಡ್ಕೊಂಡು ಹೋಗಿ ಜಾಯ್ನ್ ಆಗಿದ್ದು. ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಕ್ಲಾಸಸ್ಸು ತುಂಬ ಚೆನ್ನಾಗಿ ನಡೀತಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದಕ್ಕೂ ಏನು ರಿಸ್ಟ್ರಿಕ್ಷನ್ ಏನು ಮಾಡಲ್ಲ ಮ್ಯಾಮು. ಎಲ್ಲನೂ ಚೆನ್ನಾಗಿ ಕಲ್ತಿದ್ದೀರಾ ನೀವು? ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೇಪಿಂಗು, ಸ್ಯಾರಿ ಬಾಕ್ಸ್ ಫೋಲ್ಡಿಂಗು. ಈಗ ನೇಲ್ ಆರ್ಟ್ ಕ್ಲಾಸ್ ನಡೀತಿದೆ, ಅದನ್ನ 2 daysಲ್ಲಿ ಮುಗಿಯುತ್ತೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು. ಮತ್ತು ಡಿಜಿಟಲ್ ಮಾರ್ಕೆಟಿಂಗು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಲೈಫ್ ಸ್ಟೈಲ್ ಬಗ್ಗೆನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರ್ದ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು, ಎಲ್ಲಿ ಹೇಗಿರಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನು ಪ್ಲಾನ್ ನೆಕ್ಸ್ಟ್ ಮುಗಿಸ್ಕೊಂಡು? ನೆಕ್ಸ್ಟ್ ಪ್ಲಾನ್ ಅಂತ ಏನಿಲ್ಲ ಸರ್, ಓನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಷ್ಟೇ. ಶೋರಾ? ಹಾಂ ಸರ್. ನಂಬಿಕೆ ಇದೆಯಾ? ಹಾಂ ಇದೆ ಸರ್, ಕಾನ್ಫಿಡೆನ್ಸ್ ಇದೆ. ಓಕೆ, ಎಷ್ಟು ಕೊಟ್ರಿ ದುಡ್ಡು? 35,000. ಎಷ್ಟು ದಿನ? 35 days. ಒಟ್ಟಿಗೆ ಓವರಲ್ಲ ಹ್ಯಾಪಿನಾ? ಹಾಂ ಸರ್, ಫುಲ್ ಕೊಟ್ಟಿರೋ ದುಡ್ಡು ಮೋಸ ಇಲ್ವಾ? ಹಾಂ ಸರ್, ವರ್ತ್ ಇದೆ ಮ್ಯಾಮ್ ಹೇಳ್ಕೊಡ್ತಿರೋದಕ್ಕೆ. ಎಲ್ಲ ಕಲ್ತಿದ್ದೀರಾ? ನೀವು ಕಲಿತಾ ಇದ್ದೀರಾ? ಇಲ್ಲ ಸರ್, ಕಲಿತಾ ಇದ್ದೀವಿ. ಆಲ್ಮೋಸ್ಟ್ ಲೈಕ್ ಮೇಕಪ್, ಹೇರ್ ಎಲ್ಲ ಆಗಿದೆ. ಪ್ಲಸ್ ಇಲ್ಲಿ ಬಂದವ್ರಿಗೆ ನಮ್ಗೆ ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಓಕೆ, ಎಷ್ಟು ಕಟ್ಟಿದ್ರಿ ಫೀಸು? 35,000 ಪೇ ಮಾಡಿದ್ವಿ. ಎಷ್ಟು ದಿನ ಕೋರ್ಸು? ಇದು 35 days ಕೋರ್ಸು. ಪ್ಲಸ್ ನಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಡೌಟ್ಸ್ ಇದ್ರೂ ಮ್ಯಾಮ್ ಎಕ್ಸ್ಟೆಂಡ್ ಮಾಡಕ್ ರೆಡಿ ಇದ್ದಾರೆ. ಓಕೆ, ಖುಷಿ ಇದೆಯಾ? ಹೌದು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಳ್ಳೆ ಜಾಗಕ್ಕೆ ಬಂದು ಕಲ್ತಿದ್ದೀನಿ, ನಾನು ಹ್ಯಾಪಿ ಇದೆಯಾ? ಹೌದು, ನಾನು ಇಲ್ಲಿ ಬರೋದಕ್ಕೂ ಮುಂಚೆ ತುಂಬಾ ಕಡೆ ನಾನು ಕಂಪೇರ್ ಮಾಡ್ಕೊಂಡೇ ಬಂದಿದ್ದು. ಬಜೆಟ್ ಫ್ರೆಂಡ್ಲಿ ಮೈನ್ ಆಗಿ. ಪ್ಲಸ್ ಇಲ್ಲಿ ಬಂದಿದ್ದಕ್ಕೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ. ಮೆಟೀರಿಯಲ್ ಎಲ್ಲ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಹೌದು, ಅದೇ ತರ ಯೂಸ್ ಮಾಡಿದ್ರಾ? ಹೌದು, ಮಾಡ್ತಾರೆ. ಇವನ್ ನಾವು ಟ್ರಯಲ್ ಅಂಡ್ ಎರರ್ಗುನು ಅವರು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ನೇ ಕೊಡ್ತಾ ಇದ್ದಾರೆ. ಓಕೆ, 4 ಜನ ಕರ್ನಾಟಕದಾದ್ಯಂತ ನೋಡ್ತಾ ಇರ್ತಾರೆ. ಇಲ್ಲಿಗೆ ಬಂದು ಅಡ್ಮಿಷನ್ ಆಗೋದಕ್ಕೆ ಸಪೋರ್ಟ್ ಮಾಡ್ತೀರಾ? ಹೌದು, ಖಂಡಿತ ಬರ್ಬೋದು. ಹೌದು, ಬಜೆಟ್ ಫ್ರೆಂಡ್ಲಿ ಮೈನ್ ಆಗಿ. ಪ್ಲಸ್ ನೀವು ಬಂದ್ರೆ ಇಲ್ಲಿ 100% ಕಲ್ತ್ಕೊಂಡು ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲೇ ಇದೆ. ಸೊ ಅದಕ್ಕೆ ನಾವೇ ಲೈವ್ ಎಕ್ಸಾಂಪಲ್. ಇನ್ನು ಎಷ್ಟು ದಿನ ಇದೆ ಕೋರ್ಸ್ ನಿಮ್ದು? ಸರ್, ಇನ್ನೊಂದು 10 days ಇದೆ. ಮುಗಿದ್ಮೇಲೆ ನೆಕ್ಸ್ಟ್ ಪ್ಲಾನ್?
ನೆಕ್ಸ್ಟ್ ನಾವು ಬಂದ್ಬಿಟ್ಟು ಓನಾಗಿ ಬಿಸ್ನೆಸ್ ಮಾಡ್ಬೇಕಂತ ಎಲ್ಲ ಓನಾಗೆ ಹೌದು. ದುಡ್ಡು ಎಣ್ಸೋದಕ್ಕೆ ರೆಡಿ ಆಗ್ತೀರಾ ಓನಾಗಿ ಪ್ರೊಫೆಷನಲ್ ಆಗಿ? ಹೌದು. ಪ್ಲಸ್ ನಮ್ಗೆ ಇಲ್ಲಿ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತಾರೆ ಮ್ಯಾಮ್. ಡೈಲಿ ನಮ್ನ ಬೂಸ್ಟ್ ಅಪ್ ಮಾಡ್ತಾನೆ ಇರ್ತಾರೆ. ಲೈಕ್ ಡೈಲಿ ಪೋಸ್ಟ್ ಮಾಡಿ ನಿಮ್ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿ, ಇನ್ನೇನ್ ನೆಕ್ಸ್ಟ್ ಬ್ರೈಡಲ್ ಬುಕಿಂಗ್ಸ್ ತಗೊಳ್ಳಿ ಅಂತ. ನಾವು ಹಾಕಿದ ಪೋಸ್ಟ್ ನ ಕೂಡ ಅವ್ರ ಪೇಜ್ ಅಲ್ಲಿ ಕೂಡ ಅವ್ರು ಶೇರ್ ಮಾಡ್ಕೊಂಡು ನಮ್ನ ಪ್ರಮೋಟ್ ಮಾಡ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಸುರೇಖಾ ಅಂತ ಹೇಳಿ, ನಾ ಕಾರವಾರದಿಂದ ಬಂದಿರೋದು. ಮ್ಯಾಮ್ ತುಂಬ ಒಳ್ಳೆಯವರು. ಅಂದರೆ ನಾವು ಫಸ್ಟ್ ಕಾಲ್ ಮಾಡಿದವಾಗಲೇ ನಮಗೆ ತುಂಬ ಇಷ್ಟ ಆದರು ಮ್ಯಾಮ್. 3 ತಿಂಗಳಿಂದ ನಾವು ಅಡ್ವಾನ್ಸ್ ಮಾಡಿದ್ವಿ, ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ನಂತರ ಬಂದಿರೋದು. ಅಂದರೆ ಪರ್ಸ್ನಲ್ ರೀಸನಿಂದ ಬರೋಕ್ಕಾಗಿಲ್ಲ. ಅಂದರೆ ಮ್ಯಾಮ್ ಫಸ್ಟ್ ಟೈಮ್ ಮ್ಯಾಮ್ ಮಾತಾಡಿದ್ದು ಇಷ್ಟ ಆಯಿತು ನಮಗೆ. ಬೇರೆ ಎಲ್ಲೂ ನಾವು ಕೇಳೇ ಇಲ್ಲ. ಮ್ಯಾಮ್ ಅವಾಗಿಂದಾನೇ ಜಾಯ್ನ್ ಆಗಬೇಕು ಅಂತ ಹೇಳಿ ಇಷ್ಟಪಟ್ಟು ಇಲ್ಲೇ ಬಂದಿರೋದು. ಏನು ಕೋರ್ಸ್ ಕಲಿತಾ ಇದ್ದೀರಾ ನೀವು? ಮೇಕಪ್, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು, ಇವಾಗ ಎಕ್ಸ್ಟ್ರಾಗೆ ನೇಲ್ ಆರ್ಟ್ ಕಲಿತಾ ಇದ್ದೀವಿ. ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಮೇಡಮ್. ಇದೆಲ್ಲ ಏನು ಆರ್ಟಿಫಿಷಿಯಲ್ ನಿಮ್ ಬೆರಳಿರೋದು? ಇಲ್ಲ, ಆರ್ಟಿಫಿಷಿಯಲ್ ಸರ್. ಆರ್ಟಿಫಿಷಿಯಲ್ ಇದೇ ಕೋರ್ಸ್ ಕಲಿತಾ ಇರೋದು? ಇವಾಗ ಕಾಂಪ್ಲಿಮೆಂಟರಿ ಫ್ರೀ ಕೊಡ್ತಿದ್ದೀನಿ ಅಂದ್ರೆ ನಿಜನಾ? ಹೌದಿದೆ, ಅವರ ಮೇಡಮ್ ಕೊಟ್ಟಿರೋದು ಸರ್. ಓಕೆ. ನಾವೇನು ತಂದಿರೋದಲ್ಲ, ಎಲ್ಲ ಮೇಡಮ್ ಪ್ರೊವೈಡ್ ಮಾಡ್ತಾ ಇರೋದು. ಓಕೆ. ಎಷ್ಟು ಕಟ್ಟಿದ್ರಿ ಅಮೌಂಟ್? 35,000 ಕಟ್ಟಿದ್ವಿ. ಎಷ್ಟು ದಿನ? 35 ಡೇಸ್. ಒಟ್ಟಿಗೆ ಹ್ಯಾಪಿ ಇದೆಯಾ? ಫುಲ್ ಹ್ಯಾಪಿ ಇದ್ದೇವೆ ಸರ್. ಎಷ್ಟು ಕೊಡ್ತೀರಾ 10ಕ್ಕೆ? 10ಕ್ಕೆ 10 ಸರ್. 10ಕ್ಕೆ 10? 10 ಔಟ್ ಆಫ್ 100. 10ಕ್ಕೆ 100 ಕೊಡ್ಬೇಕಂತ ಇದ್ದೀವಿ. ಅದಾಗಲ್ಲ ಸರ್. 10ಕ್ಕೆ 10. ಥ್ಯಾಂಕ್ ಯು. ತಮ್ಮ ಹೆಸರು? ನರೇಂದ್ರ ಅಂತ ಹೇಳಿ. ಓಕೆ. ಇದು ಆಗ್ಲೇ ಹೇಳ್ತಾ ಇದ್ರೆ ನಾವು ಲಾಸ್ಟ್ ಬ್ಯಾಚಿಗೆ ಸೇರಿದ್ದು, ಆಲ್ರೆಡಿ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ, ಏನ್ ಮಾಡ್ತಾ ಇದೀರಿ ಈಗ? ಇವಾಗ ಕೋರ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಸದ್ಯಕ್ಕೆ ನಂದು ಒಂದು ಸಲೂನ್ ಅಂತಿದೆ. ಸಲೂನ್ ನಾನು ಕೆಲಸ ಮಾಡ್ತಾ ಇರ್ತೀನಿ. ಕೆಲಸ ಇಲ್ದಿದ್ದಾಗ ಇಲ್ಲಿಗೆ ಒಂದು ಕೋರ್ಸ್ ಅಂದ್ರೆ ಜನರಲ್ ನಾಲೆಜ್ ಅನ್ನೋದು ಇರ್ಬೇಕಲ್ಲ. ಹೋಗಿ ಕಲ್ತಿದೀವಿ ಅಂತ ಅಂದ್ಬಿಟ್ಟು ಸುಮ್ಮನಿದ್ರೆ ಸರಿ ಹೋಗಲ್ಲ. ಹಾಗಾಗಿ ಅವಾಗ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನಾವು ಏನು ಲಾಸ್ಟ್ ಬ್ಯಾಚ್ ಅಂದ್ಬಿಟ್ಟು ನೀನೇನು ಇವಾಗ ಹೊಸ ಬ್ಯಾಚ್ ಬಂದಿದೆ ಅಂದ್ಬಿಟ್ಟು ಹೋಗಪ್ಪ ಅನ್ನಲ್ಲ, ಏನಿಲ್ಲ. ಯಾವಾಗಾದ್ರೂ ಬಾಬಿಟ್ಟ ನೀನ್ ನಾನು ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ನೀನ್ ಎಂತ ಟೈಮಲ್ಲಿ ಬೇಕಾದ್ರೂ ಕೇಳು, ಏನ್ ಬೇಕಾದ್ರೂ ಕೇಳು, ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ನಿನ್ಗೆ ಹೆಲ್ಪ್ ಮಾಡ್ಕೊಡಲ್ಲ ಅಂತ ಏನಿಲ್ಲ. ಆಲ್ಮೋಸ್ಟ್ ನನಗೆ ತುಂಬಾ ಮ್ಯಾಮ್ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ. ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅನ್ನೋದೇನಿಲ್ಲ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಓಕೆ. ಒಟ್ಟಿನಲ್ಲಿ ಲಾಸ್ಟ್ ಟೈಮ್ ಒಂದು ಕೋರ್ಸಿಗೆ ಜಾಯಿನ್ ಆಗಿರ್ತದ ಲಾಸ್ಟ್ ಬ್ಯಾಚಿಗೆ, ನಿಮ್ ಬ್ಯಾಚ್ ಅವ್ರು ಎಲ್ಲರೂ ಚೆನ್ನಾಗಿ ಇದಾಗಿದಾರ, ವರ್ಕ್ ಮಾಡ್ತಾ ಇದಾರ? ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬ್ರೈಡಲ್ ಮೇಕಪ್ ಅಲ್ಲಿ ಹೋಗ್ತಾ ಇರ್ತಾರೆ. ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಫೋನ್ ಮಾಡಿದಾಗ ಅರ್ನ್ ಮಾಡ್ತಾ ಇದ್ದೀರಾ? ಅರ್ನ್ ಮಾಡ್ತಿದ್ದೀನಿ ಸರ್. ಅಂದ್ರೆ ನನ್ನ ತಂಗಿ ಇನ್ನೊಬ್ರು ಇದ್ದಾರೆ, ಅವರು ಫೋನ್ ಮಾಡ್ತಾರೆ. ಹಾಗಾಗಿ ಹೋಗೋದು ಬರೋದು, ನಾನು ಬ್ರೈಡಲ್ ಮೇಕಪ್ ಕರಿತಾ ಇರ್ತಾರೆ, ನಾನು ಹೋಗಿ ಹೆಲ್ಪ್ ಮಾಡೋದು. ಅವ್ರು ನಾನು ಕರೆದಾಗ ಬರ್ತಾರೆ, ನನಗೆ ಹೆಲ್ಪ್ ಮಾಡೋದು. ಈ ಥರ ಎಲ್ಲ ಮಾಡಿ ಎಲ್ಲ ಹೇಳ್ಕೊಡ್ತಿದ್ದೀನಿ. ಮತ್ತೆ ಇದ್ರ ಬಗ್ಗೆ ಎಕ್ಸಾಮ್ಸ್ ಏನಾದರೂ ಇರುತ್ತಾ ಸರ್? ಹೌದು, ಎಕ್ಸಾಮ್ ಅಂತ ಹೇಳಿ ಮಾಡ್ತೀವಿ. ಈಗ ಯಾವುದೇ ಒಂದು ಸ್ಕೂಲ್ಗೆ ಹೋದ್ರೆ SLC PUC ಮಾಡಿ ಒಂದು ಎಕ್ಸಾಮ್ ಮಾಡಿ ಒಂದು ಸರ್ಟಿಫಿಕೇಶನ್ ಕೊಡಬೇಕು, ಒಂದು ಎಕ್ಸಾಮ್ ಮಾಡೇ ಕೊಡ್ತಾರೆ. ಅದೇ ಥರ ನಾವು ಇವ್ರುಗಳಿಗೂ ಕೂಡ ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ. ಸೊ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ನಾವು ಲುಕ್ನ ತೋರಿಸಿರ್ತೀವಿ ಒಂದು ಮಾಡೆಲ್ ಮೇಲೆ. ಅವ್ರಿಗೆ ಅದರಲ್ಲಿ ಯಾವ ಲುಕ್ ಇಷ್ಟ ಆಗುತ್ತೆ ಅದನ್ನ ಒಂದು ಮಾಡೆಲ್ ಮೇಲೆ ಅವ್ರು ಕ್ರಿಯೇಟ್ ಮಾಡ್ತಾರೆ. ಓಕೆ, ಅವ್ರು ಕಲ್ತಿದ್ದಾರೆ, ಹೋಗಿ ಬ್ರೈಡ್ ಮೇಲೆ ಮಾಡ್ಬೋದು ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಅದನ್ನ ನೀಟಾಗಿ ಅವ್ರು ಮಾಡಿದ್ದಾರೆ ಅಂದಾಗ ನಾವು ಏನು ಮಾಡ್ತೀವಿ, ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಸೊ ಸರ್ಟಿಫಿಕೇಶನ್ ಕೂಡ ಆಧಾರದ ಮೇಲೆ ಕೊಡ್ತೀವಿ ನಾವು. ಅದು ಸುಮ್ಮನೆ ಹೇಗೆ ಬೇಕು ಅಂತ ಕೊಡಲ್ಲ. ಇಲ್ಲ ಸರ್, ಒಂದು ಎಕ್ಸಾಮ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್. ಅಫ್ಕೋರ್ಸ್ ಯಾವುದೇ ಎಕ್ಸಾಮ್ಸ್ ನಿಮ್ ಕಡೆಯಿಂದನ ಅದು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಪ್ರಕಾರನೇ ನಡೆಯುತ್ತದೆ ಎಕ್ಸಾಮ್ ಸರ್? ಇಲ್ಲ, ಅದು ನನ್ನ ಕಡೆ ಇರುತ್ತೆ. ಸೊ ಚೆನ್ನಾಗಿ ಮಾಡ್ತೀರಾ, ಆಲ್ರೆಡಿ ಅವರು ಚೆನ್ನಾಗಿ ಮಾಡ್ತಿರೋ ಗೊತ್ತಿರುತ್ತೆ ನಮಗೆ. ಅವ್ರಿಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ಕೆ ಒಂದಷ್ಟು ಫೋಟೋಸ್ ಬೇಕಾಗುತ್ತೆ ಅವ್ರಿಗೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಎಲ್ಲಿ ಕಲ್ತಿದ್ದು, ಯಾವ ಅಕಾಡೆಮಿಯಲ್ಲಿ ಕಲ್ತ್ರಿ, ಫೋಟೋಸ್ ಎಲ್ಲಿ ತೋರಿಸಿ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಇವಾಗ ನಮ್ಮ ವರ್ಕ್ ಅನ್ನೋದು ಹೆಂಗೆ ಸರ್, ಮಾಡ್ಬಿಟ್ಟು ಇಟ್ಕೊಳ್ಳೋದಲ್ಲ, ತೋರಿಸ್ಲೇಬೇಕು ನಾವು ಏನು ಮಾಡ್ತೀವಿ, ಅವಾಗೇ ಜನ ಬರೋದು. ಕರೆಕ್ಟ್ ಅಲ್ವಾ? ಸುಮ್ಮನೆ ಮುಚ್ಚಿಟ್ಕೋತೀನಿ ಅಂದರೆ ಯಾರು ಬಂದು ಇದು ಮಾಡಲ್ಲ. ಸೊ ಹಂಗಾಗಿ ಅವ್ರಿಗೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋಕ್ಕೂ ಬೇಕಾಗುತ್ತೆ ಫೋಟೋಸ್, ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡೋವಂಥದ್ದು. ಹಾಂ ಮೇಡಮ್, ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ತೋರಿಸಿದ್ವಿ. ಹೌದು. ಈಗ ಇದಕ್ಕೆ ಎಜುಕೇಶನ್ ಅಂತ ಏನಾದ್ರು ಇರ್ಬೇಕಂತ ಹೇಳ್ತಾ ಇದ್ದೀರಾ? ಸರ್, ಯಾವುದೇ ತರ ಎಜುಕೇಶನ್ ಇಲ್ಲ ಇದಕ್ಕೆ. ಏನು ಓದಿಲ್ಲ ಅಂದ್ರೂ ಕಲಿಬಹುದು ಕೂಡ. ಕನ್ನಡ ಚೆನ್ನಾಗಿ ಮಾತಾಡಕ್ಕೆ ಬಂದ್ರೆ ಸಾಕು ಅಷ್ಟೇ ಅಲ್ವಾ? ಬರೆಯಕ್ ಬಂದಿಲ್ಲ ಅಂದ್ರೂ ಕೂಡ ಬರ್ಕೊಡ್ತೀವಿ. ಇದು ಕಲ್ತಾದ ನಂತರ ನಿಮ್ ಕಡೆಯಿಂದ ಏನ್ ಸಿಗುತ್ತೆ ಅವ್ರಿಗೆ? ಸರ್ಟಿಫಿಕೇಟ್ ಆ ತರ ಏನಾದ್ರು? ಹೌದು ಸರ್, ನಮ್ಮ ಅಕಾಡೆಮಿ ರಿಜಿಸ್ಟರ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಸೊ ನಮ್ಮ ಅಕಾಡೆಮಿ ಕಡೆಯಿಂದ ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಇಶ್ಯೂ ಮಾಡ್ತೀವಿ. ಓಕೆ. ಇನ್ ಫ್ಯೂಚರ್ ಅಲ್ಲಿ ಇದು ಮುಗಿಸ್ಕೊಂಡು ಓನಾಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೆ ಓನಾಗಿ ಮಾಡ್ಬೇಕು ಅಂತ, ಅಂತವ್ರಿಗೆ ಸಪೋರ್ಟ್ ನಿಮ್ ಕಡೆಯಿಂದ ಇರುತ್ತೆ? ಸರ್ ನಿಜ, ಖಂಡಿತ ಗೈಡೆನ್ಸ್ ಕೊಡ್ತೀವಿ. ಹೀಗೆ ಮಾಡಿ ಅಂತ ಖಂಡಿತ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತೀವಿ.
ಓಕೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ ಯಾವ ತರ ಹೇಳ್ತಾ ಇದೀರಾ ಅದು? ಸರ್ ಇದು ಒಂದು ಅಕಾಡೆಮಿ ಅಂದ್ರೆ ಸುಮ್ಮನೆ ಹಂಗೆ ರನ್ ಆಗಲ್ಲ, ಕರೆಕ್ಟಾ? ಸೊ ಅದಕ್ಕೆ ಅದಂತ ರಿಜಿಸ್ಟ್ರೇಷನ್ ಮಾಡಬೇಕು, ಎಲ್ಲಾ ಲೈಸೆನ್ಸ್ ತಗೋಬೇಕು, ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಏನೇ ಒಂದು ನಾವು ಮಾಡ್ತೀವಿ ಅಂದ್ರೂ. ಸೊ ಹಂಗಾಗಿ ನಮ್ದು ರಿಜಿಸ್ಟ್ರೇಷನ್ ಆಗಿದೆ, ಅದೆಲ್ಲ ಫುಲ್ಲಿ 100% ಲೀಗಲ್ ಲೀಗಲ್ ಆಗಿ ಆಗಿದೆ. ಇರೋದು. ಹೌದು ನಿಮಗೆ ಕೊಡಬಹುದು ಬೇರೆ ಸ್ಟೂಡೆಂಟ್ಸ್ ಗೆ ಅಂತ ಹೌದು, ಅನುಮತಿ ನಾನು ಪಡೆದಿದ್ದೀರಾ? ಟ್ರೈನ್ ಅಪ್ ಮಾಡಬಹುದು ಅನ್ನೋದಕ್ಕೆ ಒಂದು ಇದು ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಓಕೆ, ಕೊನೆಯದಾಗಿ ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಶಿಲ್ಪ ಅನ್ನೋದು ನಂದು ಬ್ರ್ಯಾಂಡ್, ಬಿಕಾಸ್ ನಮ್ಮ ಬ್ರ್ಯಾಂಡ್ ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಬಂದು ಕ್ರಿಯೇಟ್ ಮಾಡಲ್ಲ. ಸೊ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನೇ ಹೇಳ್ಕೊಡ್ತೀನಿ. ಯಾರು ಅಪ್ಪಂದ್ ಇಟ್ಕೊಂಡಿರ್ತಾರೆ, ಗಂಡಂದ್ ಇಟ್ಕೊಂಡಿರ್ತಾರೆ, ಮಕ್ಳದ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತು ಬೆಳೆಸ್ಕೊಳ್ಳೋದು. ಈಗ ಅವ್ರನ್ನ ನೀವು ಬೆಳೆಸಿ ನಿಮ್ಮನ್ನ ನೀವು ಹೆಂಗ್ ಬೆಳೆಸ್ಕೋತೀರಾ, ಕರೆಕ್ಟ್ ಅಲ್ಲ? ಅದು ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ನನಗೆ ಖುಷಿ ಇದೆ ಶಿಲ್ಪಾ ಅನ್ನೋ ಹೆಸರು. ಸೊ ಏನಂದ್ರೆ ಇದು ಒಂದು ಮೇಕಪ್ ಕೋರ್ಸ್. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಖಂಡಿತವಾಗೂ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು. ಸುಮ್ಮನೆ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡಬೇಡಿ, ಹೊರಗಡೆ ಬನ್ನಿ ಹೆಣ್ಮಕ್ಳು ಆದಷ್ಟು. ಯಾರು ಬೇಕಾದ್ರೂ ಬಂದು ಕಲಿಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ, ವಿಡಿಯೋದಲ್ಲಿ ನಂಬರ್ ಇದೆ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಆ ವಿಡಿಯೋದಲ್ಲಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಬೆಂಗಳೂರಿನ ಚಂದ್ರ ಲೇಔಟ್ ಬರುತ್ತೆ, ಶಿಲ್ಪಾ ಮೇಕಪ್ ಅಂಡ್ ಏರ್ ಅಕಾಡೆಮಿ. ಗೊತ್ತಾಯ್ತಲ್ವಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಫೋನ್ ಮಾಡ್ಬೋದು. ಹಲೋ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.